ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಡೆಂಗ್ಯೂ ಮಲೇರಿಯಾ ತುಂಬ ಹೆಚ್ಚಾಗಿದೆ, ಸೊಳ್ಳೆ ಕಾಟನೂ ಹೆಚ್ಚಾಗಿದೆ. ನಿಮ್ಮನೆ ಸುತ್ತಮುತ್ತ ಎಲ್ಲೂ ನೀರು ನಿಂತ್ಕೊಳ್ತಾ ಇರೋ ಥರ ನೋಡ್ಕೊಳ್ಳಿ. ಅಂದರೆ ಪಾಟ್ ಕೆಳಗಡೆ ಇರೋಂಥ ಪ್ಲೇಟಲ್ಲಿ ಟೈರ್ಸ್ಗಳಿದ್ರೆ ನಿಮ್ಮ ಮನೆಯಲ್ಲಿ ಆಟ ಆಡೋವಂಥ ಟೈರ್ಸ್ ಅದರಲ್ಲೂ ನೀರು ನಿಲ್ಲಬಾರ್ದು. ಡ್ರಮ್ಗಳಿದ್ರೆ, ಜೊತೆಗೆ ನೀರನ್ನ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡಕ್ಕೆ ಹೋಗಬೇಡಿ. ನಿಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳಿ. ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಧೂಪನ ಹಾಕಿ ಸೊಳ್ಳೆ ನಿಮ್ಮ ಮನೆ ಅಕ್ಕಪಕ್ಕ ಬರ್ದಲ್ಲಿರೋ ಥರ ನಾನು ಕೆಲವು ಟಿಪ್ಸ್ಗಳನ್ನ ಹೇಳ್ತೀನಿ. ಇದ್ರ ಬಗ್ಗೆ 7 ವರ್ಷದ ಹಿಂದೆಯೇ ನಾನು ವಿಡಿಯೋ ಮಾಡಿದ್ದೆ. ಆ ಟಿಪ್ಸ್ ಎಲ್ಲ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಕೆಲವು ಹೊಸ ಟಿಪ್ಸ್ಗಳನ್ನ ಹೇಳ್ತೀನಿ. ಖಂಡಿತವಾಗ್ಲೂ ಸೊಳ್ಳೆ ನಿಮ್ಮ ಮನೆ ಒಳಗೆ ಇದ್ದರೆ ಪರಾರಿ ಆಗಿಬಿಡುತ್ತೆ. ನಾನಿವತ್ತು ಹೋಮ್ ಮೇಡ್ ಕೆಮಿಕಲ್ ಫ್ರೀ ಆಗಿರುವಂತಹ ಬಾಡಿ ಲೋಷನ್ ತೋರಿಸ್ತೀನಿ, ಸೊಳ್ಳೆ ಕಚ್ಚದಲ್ಲೇ ಇರೋ ಥರ ಸ್ಪ್ರೇ ತೋರಿಸ್ತೀನಿ ಆ್ಯಂಡ್ ಧೂಪ ತೋರಿಸ್ತೀನಿ. 3 ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಫಾಲೋ ಮಾಡಿ. ಫಸ್ಟು ಧೂಪನ ತೋರಿಸ್ತೀನಿ. 3 ರೀತಿಯ ಧೂಪನ ತೋರಿಸ್ತೀನಿ ನೋಡಿ. ಮಣ್ಣಿನ ದೀಪ ಅಥವಾ ಧೂಪ ಹಚ್ಚೋದು ಈ ರೀತಿ ಇದ್ದರೆ ತಗೊಳ್ಳಿ. ಅದಕ್ಕೆ ಒಂದು 3 ಬೇ ಲೀಫ್ ಬಿರಿಯಾನಿ ಎಲೆನ ಹಾಕೊಳ್ಳಿ. ಒಳ್ಳೆ ಕಂಪ್ನಿದು ನೋಡಿ ತಗೊಳ್ಳಿ. ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಅದಕ್ಕೆ ಶುದ್ಧವಾದ ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಕರ್ಪೂರ, ದೇವರಿಗೆ ಹಚ್ತಿರಲ್ಲ ಅದೇ ಕರ್ಪೂರನ ಈ ಥರ ಪೀಸ್ ಮಾಡಿ ಹಾಕಿ ಒಂದು ಹಾಗೆ ಇಟ್ಕೊಳ್ಳಿ. ನಂತರ ಅದನ್ನು ಹಚ್ಚಿ ಈ ಧೂಪದ ಹೊಗೆನ ಮನೆ ಎಲ್ಲ ಕಡೆಯೂ ತೋರಿಸಿ. ಇದು ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತೆ ಮನೇಲಿ, ಜೊತೆಗೆ ಸೊಳ್ಳೆಗಳನ್ನೂ ಓಡಿಸ್ಬಿಡುತ್ತೆ. ನೆಕ್ಸ್ಟ್ 2ನೇ ಧೂಪಕ್ಕೆ ನಿಮಗೆ ಈರುಳ್ಳಿ ಸಿಪ್ಪೆ ಬೇಕು, ಅಷ್ಟೇ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಬೇಕು. 2 ಸಮ ಪ್ರಮಾಣದಲ್ಲಿ ತಗೊಂಡು ಅದಕ್ಕೆ ಒಂದು 2ರಿಂದ 3 ಲವಂಗದ ಪುಡಿ ಹಾಕಿ ಅದಕ್ಕೆ ಒಂದು 2ರಿಂದ 3 ಬಿರಿಯಾನಿ ಎಲೆನ ಹಾಕಿದ್ದೀನಿ. ಪೀಸ್ ಮಾಡಿ ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ನೀಮ್ ಆಯಿಲ್ ಬೇವಿನ ಎಣ್ಣೆನ ಹಾಕೋಬೇಕು. ನಂತರ 2ರಿಂದ 3 ಕರ್ಪೂರನ ಇಟ್ಕೊಂಡಿದ್ದೀನಿ. ಬೇವಿನ ಎಣ್ಣೆ ಇಲ್ಲ ಅಂದರೆ ಬೇವಿನ ಸೊಪ್ಪನ್ನ ಒಣಗಿಸಿ ತಗೋಬೋದು. ಕರ್ಪೂರನ ಹಚ್ಚಿ ಈ ದೀಪದ ಹೊಗೆನೂ ಕೂಡ ಮನೆ ಎಲ್ಲ ಕಡೆನೂ ತೋರಿಸಿ, ಮೂಲೆಯಲ್ಲೂ ತೋರಿಸಿ. ಎಲ್ಲಾದರೂ ಸೊಳ್ಳೆ ಔಸ್ಕೊಂಡಿದ್ರು ಕೂಡ ಹೊರಗಡೆ ಓಡೋಗ್ಬಿಡುತ್ತೆ. ನೆಕ್ಸ್ಟ್ ಧೂಪಕ್ಕೆ ಮಣ್ಣಿನ ದೀಪ ಬೇಕು, ಜೊತೆಗೆ ಒಂದು ಈರುಳ್ಳಿ ಬೇಕು. ಈರುಳ್ಳಿನ ನಾನು ತೋರಿಸಿರೋ ರೀತಿ ಕಟ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ತೂತ ಥರ ಮಾಡ್ಕೋಬೇಕು. ಅದರಲ್ಲಿ ಎಣ್ಣೆ ಹಾಕಬೇಕು. ಅದಕ್ಕೋಸ್ಕರ ಆ ತೂತಕ್ಕೆ 2ರಿಂದ 3 ಲವಂಗದ ಪುಡಿನ ಹಾಕೋಬೇಕು. ಲವಂಗನ ಜಜ್ಜಿ ಪೌಡರ್ ಮಾಡಿ ಹಾಕ್ಕೊಳ್ಳಿ. ನಂತರ ದೀಪದ ಬತ್ತಿ ಇಟ್ಕೊಳ್ಳಿ. ಅದಕ್ಕೆ ನೀಮ್ ಆಯಿಲ್ ಬೇವಿನ ಎಣ್ಣೆನ ಹಾಕ್ಕೊಳ್ಳಿ. ದೀಪ ಹಚ್ಚಿ. ಆ ಸ್ಮೆಲ್ ಅಂದರೆ ಈರುಳ್ಳಿ ಮತ್ತು ಬೇವಿನ ಎಣ್ಣೆ ಸ್ಮೆಲ್ಲು ಸೊಳ್ಳೆಗಳಿಗೆ ಆಗೋದಿಲ್ಲ. ನಿಮ್ಮನೇಲಿ ಎಲ್ಲೇ ಔಸ್ಕೊಂಡಿದ್ರು ಸೊಳ್ಳೆಗಳು ಹೊರಗಡೆ ಹೋಗ್ಬಿಡುತ್ತೆ. ಸಂಜೆ ಹೊತ್ತಲ್ಲಿ ಅಥವಾ ಬೆಳಗ್ಗೆ ಹೊತ್ತಲ್ಲಾದರೂ ಈ ದೀಪನ ನೀವು ಹಚ್ಬೋದು. ನೋಡಿದ್ರಲ್ಲ, ಈ 3 ಧೂಪದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬಳಸಿ. 3 ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಬಾಡಿ ಲೋಷನ್, ಸೊಳ್ಳೆ ಕಚ್ಚದಲ್ಲೇ ಇರೋ ಥರ ಬಾಡಿ ಲೋಷನ್ ಕೆಮಿಕಲ್ ಫ್ರೀ ಆಗಿರೋದು, ಚಿಕ್ಕ ಮಕ್ಕಳಿಗೂ ಕೂಡ ಹಚ್ಬೋದು. ಈ ಬಾಡಿ ಲೋಷನ್ಗೆ 2 ಪದಾರ್ಥಗಳು ಬೇಕು. ಒಂದು ಕೊಬ್ಬರಿ ಎಣ್ಣೆ, ಇನ್ನೊಂದು ಬೆಳ್ಳುಳ್ಳಿ. 100 ml ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ಶುದ್ಧವಾದ ಗಾಣದ ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ನೀವು ಅಡುಗೆಗೆ ಬಳಸ್ತಾ ಇದ್ದರೆ ಅದನ್ನೇ ಬಳಸಿ, ಓಕೆನಾ. ಅದಕ್ಕೆ 5ರಿಂದ 6 ಬೆಳ್ಳುಳ್ಳಿ ಎಸಳು ಅಂದರೆ ಗಾರ್ಲಿಕ್ ಕ್ಲೋವ್ಸ್ ಮಾತ್ರ. ಫುಲ್ ಬೆಳ್ಳುಳ್ಳಿ ಬೇಡ ನಮಗೆ. ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳುಗಳನ್ನ ತೊಗೊಂಡು ಜಜ್ಜಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಕುದಿಸ್ಬೇಕು. ಅದು ಒಂದು ಸ್ವಲ್ಪ ಕುದಿ ಬರಲಿ, ಒಂದು 10 ನಿಮಿಷ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ. ಆ ಎಣ್ಣೆನ ತಣ್ಣಗಾಗಲು ಬಿಡಿ. ನಂತರ ಆ ಬೆಳ್ಳುಳ್ಳಿ ಎಲ್ಲನೂ ತೆಗೆದ್ಬಿಡಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಎಣ್ಣೆನ ನೀವು ಕೈ ಕಾಲಿಗೆ ಹಚ್ಕೊಳ್ಳಿ. ಮಕ್ಕಳಿಗೂ ಹಚ್ಬೋದು, ಚಿಕ್ಕ ಮಕ್ಕಳಿಗೂ ಹಚ್ಬೋದು. ಯಾವುದೇ ರೀತಿ ತೊಂದರೆ ಆಗಲ್ಲ. 100% ಸೇಫ್. ಈ ಎಣ್ಣೆ ಹಚ್ಚಿದ್ರೆ ಸೊಳ್ಳೆ ಕಡಿಯಲ್ಲ. ಆ ಸ್ಮೆಲ್ಗೆ ಸೊಳ್ಳೆ ಹತ್ರನೂ ಬರಲ್ಲ. ನಿಮಗೆ ಬೆಳ್ಳುಳ್ಳಿ ಸ್ಮೆಲ್ ಆಗೋದೇ ಇಲ್ಲ ಅಂದರೆ ಮಾತ್ರ ಹಚ್ಚಕ್ಕೆ ಹೋಗ್ಬಿಡಿ, ಓಕೆನಾ. ಧೂಪ ಆಯಿತು, ಬಾಡಿ ಲೋಷನ್ನು ಆಯಿತು. ನೆಕ್ಸ್ಟು ಸ್ಪ್ರೇ. ಈ ಸ್ಪ್ರೇ ಮಾಡಲು ಶುದ್ಧವಾದ ಬೇವಿನ ಎಣ್ಣೆ 100% ಪ್ಯೂರ್ ಆಗಿರುವಂಥ ನೀಮ್ ಆಯಿಲ್ ಒಂದು 2 ಟೀ ಸ್ಪೂನಷ್ಟು ಬೇಕು. ನಂತರ 4 ಬೆಳ್ಳುಳ್ಳಿ ಎಸಳುಗಳು ಬೇಕು. ಗಾರ್ಲಿಕ್ ಬೇಕು. ಒಂದು ಗ್ಲಾಸಷ್ಟು, ಒಂದು 200 ml ಅಷ್ಟು ನೀರು ಬೇಕು. ಇವೆಲ್ಲನೂ ಒಂದು ಪಾತ್ರೆಯಲ್ಲಿ ತೊಗೊಳ್ಳಿ. ನೀರು, ಬೇವಿನ ಎಣ್ಣೆ ಆ್ಯಂಡ್ ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿಸಿ. ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ತಣ್ಣಗಾದಮೇಲೆ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ಸ್ಪ್ರೇ ಬಾಟಲ್ ಬರುತ್ತಲ್ವ ಅದಕ್ಕೆ ಹಾಕ್ಬಿಟ್ಟು ನಿಮ್ಮನೇಲಿ ಎಲ್ಲಿ ಜಾಸ್ತಿ ಸೊಳ್ಳೆ ಓಡಾಡ್ತಿದೆ ಅಲ್ಲಿ ಸ್ಪ್ರೇ ಮಾಡಿ. ಅಂದರೆ ಸಿಂಕ್ ಹತ್ರ, ಅಡುಗೆ ಮನೆ ಹತ್ರ, ಬಾತ್ರೂಮಲ್ಲಿ, ಕಿಟಕಿ ಕಾರ್ನರಲ್ಲಿ, ಬಾಲ್ಕನಿಲಿ, ಎಲ್ಲೆಲ್ಲಿ ನಿಮಗೆ ಜಾಸ್ತಿ ಸೊಳ್ಳೆ ಕಂಡು ಬರುತ್ತೆ ಅಲ್ಲೆಲ್ಲ ಇದನ್ನು ಸ್ಪ್ರೇ ಮಾಡಿ. ಸೊಳ್ಳೆಗಳಿಗೆ ಬೆಳ್ಳುಳ್ಳಿ ಸ್ಮೆಲ್ಲು ಮತ್ತು ಬೇವಿನ ಎಣ್ಣೆ ನೀಮ್ ಆಯಿಲ್ ಸ್ಮೆಲ್ ಆಗೋದೇ ಇಲ್ಲ. ಆ ಸ್ಮೆಲ್ಗೆ ಅವು ಬರಲ್ಲ.
ನಿಮ್ಮ ಮನೇಲಿ ಏನಾರ ಇದ್ದರೂ ಎಲ್ಲಾರ ಔಸ್ಕೊಂಡಿದ್ರು ಹೊರಗಡೆ ಹೋಗ್ಬಿಡುತ್ತೆ. ಎಲ್ಲದಕ್ಕಿಂತ ಬೆಸ್ಟ್ ಟಿಪ್ ಏನು ಗೊತ್ತಾ, ರಾತ್ರಿ ಮಲಗಬೇಕಾದ್ರೆ ಸೊಳ್ಳೆ ಪರ್ದೆಗಳನ್ನ ಯೂಸ್ ಮಾಡಿ. ಇನ್ನು ಹೊರಗಡೆ ಹೋದಾಗ ಮಕ್ಕಳಿಗೆ ಫುಲ್ ಸ್ಲೀವ್ಸ್ವರೆಗೂ ಹಾಕಿ, ಬಟ್ಟೆ ಪೂರ್ತಿ ಹಾಕಿ, ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹಾಕಬೇಡಿ, ಮೈ ತುಂಬ ಬಟ್ಟೆ ಹಾಕಿ, ಕಾಲು ಅಷ್ಟೇ ಫುಲ್ ಕವರ್ ಆಗೋ ಹಾಗೆ ಹಾಕಿ. ನಾನು ಹೇಳಿದ ಎಣ್ಣೆ, ಕೊಬ್ಬರಿ ಎಣ್ಣೆ, ಬೆಳ್ಳುಳ್ಳಿ ಎಣ್ಣೆ ಹೇಳಿದ್ನಲ್ವ, ಅದನ್ನು ಲೈಟಾಗಿ ಕಾಲಿಗೆ ಕೈಗೆಲ್ಲ ಹಚ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಕಳಿಸಿ. ಆ ಸ್ಮೆಲ್ ಸ್ವಲ್ಪನಾರು ಇರುತ್ತೆ, ಆ ಸ್ಮೆಲ್ಗೆ ಮಕ್ಕಳ ಹತ್ತಿರ ಸೊಳ್ಳೆ ಬರಲ್ಲ. ಓಕೆನಾ? ಫಾಲೋ ಮಾಡ್ತೀರಾ? ಇಷ್ಟು ಟಿಪ್ಸ್ ನನಗೆ ಗೊತ್ತಿರೋ ಅಂಥದ್ದು. ನಿಮ್ಗೆ ಯಾವ್ದಾರು ಹೊಸ ಟಿಪ್ಸ್ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಗೊತ್ತಾಗುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಇರಿ, ಬಿಸಿನೀರನ್ನ ಕುಡಿತಾ ಇರಿ. ಜ್ವರ, ವಾಂತಿ, ಭೇದಿ, ಸುಸ್ತಾಗುವಂಥದ್ದು 2-3 ದಿನಕ್ಕಿಂತ ಜಾಸ್ತಿ ಇದ್ದರೆ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ತೋರಿಸಿ. ಡೆಂಗ್ಯೂ ಬಂದರೆ ಪ್ಲೇಟ್ಲೆಟ್ಸ್ ಇಮಿಡಿಯೇಟಾಗಿ ಕಡಿಮೆ ಆಗುತ್ತೆ, ಅದು ತುಂಬ ಡೇಂಜರ್. ಪ್ಲೇಟ್ಲೆಟ್ಸ್ ಇನ್ಕ್ರೀಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ವೀಡಿಯೋ ಮಾಡಿದ್ದೀನಿ. ಆದರೆ ಫಸ್ಟು ಡಾಕ್ಟರ್ಗೆ ತೋರಿಸಿ. ನೀವು ಕ್ಯೂರ್ ಆದಮೇಲೆ ನಾನು ಹೇಳಿದ ಮನೆಮದ್ದನ್ನು ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.